ಚಾಟ್ ಸ್ಟಾಕ್ಗೆ ತಮ್ಗೆಲ್ಲರಿಗೂ ಸ್ವಾಗತ. ಸೋಮವಾರ ಯಾವ ರೀತಿಯಾಗಿತ್ತು ಮಾರ್ಕೆಟ್, ಅದೇ ರೀತಿಯಾಗಿ ನಾಳೆ ನಾಡಿದ್ದು ಮಾರ್ಕೆಟ್ ಅಲ್ಲಿ ರಜಾ ಇರುತ್ತೆ. ಸೊ ಹಾಗಾಗಿ ಇವತ್ತೇನೆ ನಿಫ್ಟಿ ಎಕ್ಸ್ಪೈರಿ ಆಗಿತ್ತು. ಸೆನ್ಸೆಕ್ಸ್ ಎಕ್ಸ್ಪೈರಿ ಡೈರೆಕ್ಟ್ ಆಗಿ ನಾವು ಯಾವತ್ತು ಗುರುವಾರ ಓಪನ್ ಆಗ್ತೀವಲ್ಲ ಆವಾಗ ಸೆನ್ಸೆಕ್ಸ್ ನ ಎಕ್ಸ್ಪೈರಿ ಆಗಿರುತ್ತೆ. ನಾಳೆ ನಾಡಿದ್ದು ಮಾರ್ಕೆಟ್ ರಜಾ ಇದ್ರೂ ಕೂಡ ಧಾಂತೆರೇಸ್ ಮೊಹರತ್ ಟ್ರೇಡಿಂಗ್ ಅಂತ ಮಾಡ್ತಾರಲ್ವ, 1 ಗಂಟೆಗಳ ಕಾಲ ಲಕ್ಷ್ಮೀ ಪೂಜೆ ದಿನ ಮಾರ್ಕೆಟ್ ಓಪನ್ ಇರುತ್ತೆ. ವರ್ಷ ಬರುವಂತ ವಾಡಿಕೆ ಅದು. ಸೊ ಯೂಶಲಿ ಸಂಜೆ ಇರ್ತಿತ್ತು, ಬಟ್ ಸಂಜೆ ಎಲ್ಲ ಪೂಜೆಯಲ್ಲಿ ಬಿಸಿ ಆಗಿರ್ತಾರೆ ಅಂತ ಏನ್ ಫೀಡ್ಬ್ಯಾಕ್ ಬಂದಿತ್ತು ಕಳೆದ ವರ್ಷದಿಂದ ಗೊತ್ತಿಲ್ಲ. ಸಾಮಾನ್ಯವಾಗಿ ಸಂಜೆನೇ ಆಗ್ತಾ ಇದೆ ಎಷ್ಟೋ ವರ್ಷಗಳಿಂದ, ಆದ್ರೆ ಈ ಸಲ ಮಧ್ಯಾಹ್ನ ಆಗ್ತಾ ಇದೆ. 1:45 2:45 ನಾಳೆ 1 ಅವರ್ ಅಲ್ಲಿ ಓಪನ್ ಇರುತ್ತೆ. ಸಾಮಾನ್ಯವಾಗಿ ಅವತ್ತಿನ ದಿನ ಜಾಸ್ತಿ ಗ್ರೀನ್ ಸೆಂಟಿಮೆಂಟ್ ಕೊಟ್ಟಿರುವಂತ ದಿನಗಳೇ ಜಾಸ್ತಿ ಇದೆ. ಅದ್ರ ಬೇಸಿಸ್ ಮೇಲೆ ಇವತ್ತು ಕ್ಲೋಸಿಂಗು ಈ ತರ ಆಗ್ಬೋದು ಅನ್ಕೊಂಡಿದ್ವಿ, ಆದ್ರೆ ಮಾರ್ಕೆಟ್ ಒಂದ್ ಸ್ವಲ್ಪ ಕಾಶಿಯಸ್ ಆಗಿ ಕ್ಲೋಸಿಂಗ್ ಆಗಿದೆ. ಎಲ್ಲದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಇವತ್ತಿನ ಟಾಪ್ ಗೇನರ್ ಅಂದ್ರೆ ಅದು ಸಿಪ್ಲಾ 3.9% ಅಕೌಂಟ್ ಬಂದಿತ್ತು. ರಿಸಲ್ಟ್ಸ್ ಏನಾದ್ರು ಬಂದಿದ್ಯಾ ಚೆಕ್ ಮಾಡಬೇಕು. ರಿಲಯನ್ಸ್ ಅಲ್ಲಿ ರಿಸಲ್ಟ್ ಚೆನ್ನಾಗಿ ಬಂದಿತ್ತು, ಅದು ಪಾಸಿಟಿವ್ ಆಗಿ ಇರಲೇಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದೇ ರೀತಿ ಆಗಿದೆ. ಐಸಿಐಸಿಐ ಬ್ಯಾಂಕ್ ಅಲ್ಲಿ 3.22% ಕರೆಕ್ಷನ್ ಬಂದಿದೆ. ರಿಸಲ್ಟ್ಸ್ ಶನಿವಾರ ಬಂದಿತ್ತು ಸುಮಾರು ಪ್ರೈವೇಟ್ ಬ್ಯಾಂಕ್ಗಳದ್ದು, ಇನ್ಕ್ಲೂಡಿಂಗ್ HDFC ಬ್ಯಾಂಕು, ICICI ಬ್ಯಾಂಕು, ಎರಡಕ್ಕೂ ಕೂಡ ಸ್ಟಡಿ ರಿಸಲ್ಟ್ಸ್ ಬಂದಿದೆ. ಆದ್ರೆ ICICI ಬ್ಯಾಂಕ್ ಅಲ್ಲಿ ಎಸ್ ಬ್ಯಾಂಕಿನ ಸ್ಟೇಕ್ ಅನ್ನ ಮಾರಿದ್ರು. ಅಂದ್ರೆ ಎಸ್ ಬ್ಯಾಂಕ್ ಅಲ್ಲಿ ICICI ಬ್ಯಾಂಕ್ ಕೂಡ ಹೂಡಿಕೆದಾರರಾಗಿದ್ರು, ಅದನ್ನ ಮಾರಿದ್ರು. ಆ ಒಂದು ಫಿಗರ್ ದೊಡ್ಡ ಫಿಗರ್ ಇದೆ. ಅದನ್ನ ತೆಗೆದು ನೋಡಿದ್ರೆ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸ್ವಲ್ಪ ಡ್ರಾಪ್ ಆಗಿದೆ ಅಂತ ವಾದ ಬರ್ತಾ ಇದೆ. ಬಟ್ NPA ಕಂಪೇರ್ ಮಾಡಿದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕಮ್ಮಿನೇ ಆಗಿದೆ. ಬಟ್ ಇನ್ನೊಂದು ಸ್ವಲ್ಪ ಒಂದೆರಡು ವಾರ ಮಾರ್ಕೆಟ್ ಮಾತುಕತೆಯಲ್ಲಿ ನಾಯ್ಸ್ ಗಳು ಜಾಸ್ತಿ ಇರುತ್ತೆ, ಯಾಕಂದ್ರೆ ಪಟಾಕಿ ಹೊಡೆಯೋರು ಜಾಸ್ತಿ ಇದ್ದಾರೆ, ಹಾಗಾಗಿ ಆ ನಾಯ್ಸ್ ಗಳು ಎಕ್ಸ್ಟ್ರಾ ಸಿಗ್ತಾ ಹೋಗ್ಬೋದು. ಸೊ ಅದೇ ರೀತಿಯಾಗಿ ಇವತ್ತು IT ಸೆಕ್ಟರ್ ಕೂಡ ಪಾಸಿಟಿವ್ ಆಗಿತ್ತು. ಆಲ್ಮೋಸ್ಟ್ ಪಾಸಿಟಿವ್ ಆಗಿರುವಂತಹ ಸೆಕ್ಟರ್ ಗಳೇ ಜಾಸ್ತಿ ಇತ್ತು. ಮಾರ್ಕೆಟ್ ಕೂಡ ಪಾಸಿಟಿವ್ ಅಲ್ಲಿ ಓಪನ್ ಆಗಿ ಕ್ಲೋಸಿಂಗು ಕೂಡ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ ನೋಡ್ತಾ ಬರೋದಾದ್ರೆ ಬ್ಯಾಂಕ್ ಆಫ್ ಬರೋಡಾ, PNB ಇದೆಲ್ಲ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿತ್ತು. ಅಫ್ಕೋರ್ಸ್ ಸುಮಾರು ಬ್ಯಾಂಕ್ ಗಳದ್ದು ಶನಿವಾರ ರಿಸಲ್ಟ್ಸ್ ಇತ್ತು ಕೂಡ. PNB ಇವತ್ತಿನ ಟಾಪ್ ಗೇನರ್ ಆಗಿದೆ ನಿಫ್ಟಿ ನೆಕ್ಸ್ಟ್ 15 ನಲ್ಲಿ. ಅದೇ ರೀತಿಯಾಗಿ JSW ಎನರ್ಜಿ ಅಂತ ಕಾಣಿಸುತ್ತೆ 2.88%, ಅವ್ರದ್ದು ಕೂಡ ರಿಸಲ್ಟ್ಸ್ ಇತ್ತು, ಏನೋ ನೋಡಬೇಕು. ಸೊ ಅವ್ರನಲ್ಲಿ ಅವರು ಟಾಪ್ ಲೂಸರ್ ಆಗಿದೆ. ಹಿಂದೂಸ್ತಾನ್ ಜಿಂಕ್ ಅಲ್ಲಿ ಇದರೆಲ್ಲ ಪ್ರಾಫಿಟ್ ಬುಕಿಂಗ್ ಆಗ್ತಾ ಇರಬಹುದು. ಶ್ರೀ ಸಿಮೆಂಟ್ ಇದೆಲ್ಲ. ಅಲ್ಟ್ರಾಟೆಕ್ ಸಿಮೆಂಟ್ ಬಗ್ಗೆ ಒಬ್ರು ಕೇಳಿದ್ರಿ, ಹೌದು ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ರಿಸಲ್ಟ್ಸ್ ಇತ್ತು. ನಾನು ಚೆಕ್ ಮಾಡ್ಬಿಟ್ಟು ಹೇಳ್ತೇನೆ ರಿಸಲ್ಟ್ ಏನ್ ಬಂದಿದೆ ಅಂತ. ನೋಡ್ಬೇಕು, ರಿಸಲ್ಟ್ಸ್ ನೋಡಿಲ್ಲ, ಇಲ್ಲಿ ಅಪ್ಡೇಟ್ ಆಗಿರುತ್ತೆ ಅನ್ಕೊಳ್ತೀನಿ. ನೋಡಿ HDFC ಬ್ಯಾಂಕ್ ಇಂದು ಸ್ಟಡಿ ರಿಸಲ್ಟ್ ಇದೆ, ICICI ಬ್ಯಾಂಕ್ ಇಂದು ಸ್ಟಡಿ ಇದೆ. ಬಟ್ ಪ್ರಾಫಿಟ್ ನೋಡಿದ್ರೆ 0.48% ಬಂದಿದೆ ಗ್ರಾಸ್ ಪ್ರಾಫಿಟ್. ಬಿಕಾಸ್ ಓವರ್ ಆಲ್ ಅದೇ ನಾನು ಹೇಳಿದ್ನಲ್ಲ ಆ ರೀತಿ ಅಂತ. ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಬಂದಿದೆ. ರೆವೆನ್ಯೂ 25% ಇನ್ಕ್ರೀಸು, ನೆಟ್ ಪ್ರಾಫಿಟ್ 50% ಇನ್ಕ್ರೀಸ್ ಆಗಿದೆ ಅಲ್ಟ್ರಾಟೆಕ್ ಸಿಮೆಂಟ್ ಅಲ್ಲಿ. ಸೊ ಯಾರಿಗಾದ್ರು ಕುತೂಹಲ ಇತ್ತು ಅಂದ್ರೆ ಇಲ್ಲಿದೆ ನಿಮಗೆ ಉತ್ತರ. ಸುಮಾರು ಬ್ಯಾಂಕಿಂಗ್ ಸ್ಟಾಕ್ ಗಳಲ್ಲಿ ಪ್ರಾಫಿಟ್ ಚೆನ್ನಾಗಿ ಬಂದಿದೆ, ಕೆಲವೊಂದು ರೆವೆನ್ಯೂ ನೆಟ್ ನೆಗೆಟಿವ್ ಆಗಿದೆ. ಇಂಡಸ್ಇಂಡ್ ಬ್ಯಾಂಕ್ ಇನ್ನೂ ಸ್ಟ್ರಗಲ್ ಆಗ್ತಾ ಇದೆ. ಬಟ್ ಎಕ್ಸೆಪ್ಟ್ ದಟ್ ಇನ್ನೆಲ್ಲರೂ ಕೂಡ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದೆ. ಇವತ್ತು ಯಾವ್ದು ಜಿಯೋಜಿತ್ ಫೈನಾನ್ಸ್ ಬಿಟ್ಟರೆ ಯಾವ್ದು ಇರಲಿಲ್ಲ. ನಾಳೆನೂ ಕೂಡ ಜಾಸ್ತಿ ಕಂಪ್ನಿಗಳಿಲ್ಲ, ಇನ್ನೆಲ್ಲ ಹಬ್ಬ ಮುಗಿಸ್ಬಿಟ್ಟೆ ಬರ್ತಾರೆ ಮೋಸ್ಟ್ಲಿ. ಸೊ ಆಮೇಲೆ ನೋಡ್ತಾ ಹೋಗ್ಬೇಕು. HCL, ಕೋಲ್ಗೇಟ್, ಲಾರೆನ್ಸ್ ಲ್ಯಾಬ್ಸ್ ಇವರೆಲ್ಲ ಕೂಡ 23 ಅಕ್ಟೋಬರ್ಗೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಅಂದ್ರೆ ಮತ್ತೆ ವಾಪಸ್ ಮಾರ್ಕೆಟ್ ಓಪನ್ ಆಗುತ್ತಲ್ಲ ಅವತ್ತಿನ ದಿನ. ಸೊ ಓವರ್ ಆಲ್ ಇವತ್ತು ಹೇಗಿತ್ತು ಮಾರ್ಕೆಟ್ ಅಂತ ನೋಡ್ತಾ ಬರೋದಾದ್ರೆ, ನೋಡಿ ನಿಫ್ಟಿನಲ್ಲಿ ಈ ಒಂದು ಟ್ರೆಂಡ್ ಲೈನ್ ಹಾಕೊಂಡ್ ಬಂದಿದ್ವಿ. ಆ ಟ್ರೆಂಡ್ ಲೈನ್ ಮೇಲ್ಗಡೆ ಓಪನ್ ಆಗಿದೆ. ಸೊ ಮೇಲ್ಗಡೆ ಓಪನ್ ಆಯ್ತು, ಇಡೀ ದಿನ ರೆಸ್ಪೆಕ್ಟ್ ಕೂಡ ಆಗಿದೆ. 26,000 ಇವತ್ತೇ ಟೆಸ್ಟ್ ಮಾಡ್ತಾರೇನೋ ಅಂತ ಅನ್ಕೊಂಡಿದ್ದೆ, ಆದ್ರೆ ಮಾಡಲಿಲ್ಲ. ಸೊ ದಿನದ ವ್ಯೂ ಪಾಸಿಟಿವ್ ಆಗಿ ಇತ್ತು, ಆದ್ರೆ ಮಾರ್ಕೆಟ್ ತುಂಬಾ ಸೈಡ್ ವೇಸ್ ಆಗಿ ಬಿಹೇವ್ ಆಗಿದೆ. ಇವತ್ತು ಏನು ಕೂಡ ಮೂವ್ಮೆಂಟ್ ಬಂದಿಲ್ಲ. ಅಟ್ಲೀಸ್ಟ್ ಲಾಸ್ಟ್ ಮೂಮೆಂಟ್ ಅಲ್ಲಿ 3 PM ಅಷ್ಟೊತ್ತಿಗೆ ಒಂದು ಮೂವ್ ಬರುತ್ತೆ, ಯಾಕಂದ್ರೆ ನಾಳೆ ಮೊಹರತ್ ಟ್ರೇಡಿಂಗ್ ಅಲ್ಲಿ 26,000 ಟೆಸ್ಟ್ ಮಾಡಕ್ಕೆ ಅದು ಹೆಲ್ಪ್ ಆಗ್ಬಹುದು ಅನ್ಕೊಂಡಿದೆ. ಅಂದ್ರೆ ಈ ರೇಂಜಿಗೆ ಹತ್ತಿರ ಬಂದು ಕ್ಲೋಸಿಂಗ್ ಆಗುತ್ತೆ ಅಂತ ನನ್ನ ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಮಾರ್ಕೆಟ್ ಅದೇ ರೇಂಜ್ ಒಳಗೆ ಬಸ್ ಸ್ಟ್ಯಾಂಡ್ ಮಾಡಿ ಕ್ಲೋಸಿಂಗ್ ಆಗಿದೆ. ಸೊ ಇಲ್ಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ಏನ್ ಬೇಕಾಗಬಹುದು. ಈ ಟ್ರೆಂಡ್ ಎಲ್ಲಿ ತನಕ ರೆಸ್ಪೆಕ್ಟ್ ಆಗ್ತಿರುತ್ತೋ ನಮಗೆ ಅಲ್ಲಿ ತನಕ ಏನೋ ಆತಂಕ ಇಲ್ಲ. ಟ್ರೆಂಡಿಂಗ್ ನ ಬಿಟ್ಟು ಬಂತು ನಾಳೆ ಏನಾದ್ರು ಓಪನ್ ಆಯ್ತು ಅಂದ್ರೆ ನೋಡ್ತೋಣ. ಬಟ್ ನಾಳೆ 1 ಗಂಟೆ ಇರುತ್ತೆ. ಸೊ ತುಂಬಾ ಎಲ್ಲ ದೊಡ್ಡ ಪೊಸಿಷನ್ ಉಳಿಸ್ಕೊಳಕ್ ಹೋಗ್ಬಿಡಿ. ತುಂಬಾ ಗ್ಯಾಪ್ ಓಪನಿಂಗ್ ಆಯ್ತು ಅಂತಂದ್ರೆ 26,000 ಇಲ್ಲೇ ಒಂದು ಡೋಜಿ ಮಾಡ್ಕೊಂಡು ಉಳಿತಾ ಹೋಗ್ಬೋದು. ಸೊ 26,000 ಟೆಸ್ಟ್ ಆಗುವಂತ ಸಾಧ್ಯತೆ ಈ ವಾರದಲ್ಲಿ ಕಾಣಿಸ್ತಾ ಇದೆ. ಬ್ಯಾಂಕ್ ನಿಫ್ಟಿ ಸಾರ್ವಕಾಲಿಕ ದಾಖಲೆನಲ್ಲೇ ಕ್ಲೋಸಿಂಗ್ ಆಗಿದೆ, 58,000 ಕ್ಲೋಸಿಂಗ್ ಆಗಿದೆ. ಇನ್ವರ್ಟೆಡ್ ಹ್ಯಾಮರ್ ಅಂತ ಕರಿಬಹುದು ಅಂದ್ರೆ ಇಲ್ಲ, ಇದನ್ನ ಒಂದು ಡೋಜಿ ಅಂತ ಹೇಳ್ಬೇಕಷ್ಟೇ. ಯಾಕಂದ್ರೆ ಈಕ್ವಲ್ ವೇಟಿನ ವಿಕ್ಕು ಕೂಡ ಈಕ್ವಲ್ ವೇಟ್ ಅಲ್ಲಿ ಬಂದಿದೆ, ಮತ್ತೆ ಬಾಡಿನೂ ಕೂಡ ಈಕ್ವಲ್ ವೇಟ್ ಅಲ್ಲಿ ಬಂದಿದೆ. ಹಾಗಾಗಿ ನಾನು ಶೂಟಿಂಗ್ ಸ್ಟಾರ್ ಅಂತ ಏನು ಕರೆಯಕ್ಕಾಗಲ್ಲ. ಆದ್ರೆ ಒಳ್ಳೆ ರ್ಯಾಲಿ ಆಗಿದೆ. ವಾಪಸ್ ಮಾರ್ಕೆಟ್ ಇಲ್ಲಿ ಟೆಸ್ಟ್ ಮಾಡಿ 57,500 ಬಂದು ಏನಾಗುತ್ತಾ ಏನ್ ಬೇಕಾದ್ರೂ ನೋಡ್ಬೋದು. ಯಾಕಂದ್ರೆ ಬ್ಯಾಂಕ್ ನಿಫ್ಟಿನಲ್ಲಿ ಒಳ್ಳೆ ರ್ಯಾಲಿ ಆಗಿದೆ. ಸೊ ಸ್ವಲ್ಪ ಕಾಶಿಯಸ್ ಆಗಿರುವಂತ ಸಮಯ ಇದು. ರೌಂಡ್ ಲೆವೆಲ್ ಕೂಡ 58,000 ಹಿಂದೆ ಯಾವಾಗಲೂ ಬರ್ದಲೇ ಇರುವಂತ ಝೋನು. ಸೊ ಹಾಗಾಗಿ ದಯವಿಟ್ಟು ಹುಷಾರಾಗಿ ನೋಡ್ಕೊಂಡು ಟ್ರೇಡ್ ಮಾಡಬೇಕು. ಆಲ್ ಟೈಮ್ ಹೈ ಅಲ್ಲಿ ನಡೀತಾ ಇದೆ ಆಲ್ರೆಡಿ ಬ್ಯಾಂಕ್ ನಿಫ್ಟಿ. ಸೊ ಇಲ್ಲಿ ಮೂಮೆಂಟ್ ಕಂಟಿನ್ಯೂ ಆಗೋ ಕೂಡ ಸಾಧ್ಯತೆ ಇದೆ, ಯಾಕಂದ್ರೆ ಈ ಮೂವ್ಮೆಂಟ್ ನೋಡಿದ್ರೆ ಹತ್ರ ಕಾಣಿಸುತ್ತೆ ನಿಮಗೆ. ಬಟ್ ಸ್ವಲ್ಪ ಹಿಂದಿನ ನೋಡ್ಕೊಂಡ್ ಬರೋದಾದ್ರೆ ಇಲ್ಲಿ ಆಲ್ರೆಡಿ ಕನ್ಸಲ್ಟೇಷನ್ ಮಾಡಿ ಬೌನ್ಸ್ ಆಗಿ ಇಲ್ಲಿ ಒಂದು ಕರೆಕ್ಷನ್ ಆಗಿ ಈಗ ಮೇಲ್ಗಡೆ ಹೋಗ್ತಾ ಇರೋದು. ಸೊ ಇದು ಎಲ್ಲಿ ತನಕ ಬೇಕಾದ್ರೂ ಹೋಗ್ಬೋದು, 60,000 ತನಕ ಬೇಕಾದ್ರೂ ಹೋಗ್ಬೋದು. ರಿಸಲ್ಟ್ಸ್ ಕೂಡ ಚೆನ್ನಾಗಿ ಬರ್ತಾ ಇದೆ, ಆದ್ರೆ ಸ್ವಲ್ಪ ಕಾಶಿಯಸ್ ಆಗಿ ನೋಡ್ಕೊಂಡು ಟೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರುತ್ತೆ. ಹುಷಾರಾಗಿ ನೋಡ್ಕೊಂಡು ಹೋಗಿ. ಆಲ್ ಟೈಮ್ ಹೈ ಅಲ್ಲಿ ಹುಷಾರಾಗಿ ಇರಲೇಬೇಕು ಕೂಡ. ಅದೇ ರೀತಿಯಾಗಿ ಕ್ರೂಡ್ ಮತ್ತೆ ಫಾಲೋ 5,000ಕ್ಕಿಂತ ಕೆಳಗಡೆ ಬಂದಿದೆ. ಮಾರ್ಕೆಟ್ಗೆ ಇದು ವೆರಿ ವೆರಿ ಪಾಸಿಟಿವ್ ನ್ಯೂಸ್. ನೋಡೋಣ ಎಲ್ಲಿ ತನಕ ಕ್ರೂಡ್ ಫಾಲ್ ಆಗ್ತಾ ಹೋಗುತ್ತೆ ಅಂತ. ಇಂಡಿಯಾ ವಿಕ್ಸ್ ಕೂಡ ಇವತ್ತು ಡ್ರಾಪ್ ಆಗಿದೆ ಒಂದು ಸ್ವಲ್ಪ.
ಸೊ ವಿಚ್ ಇಸ್ ಆಲ್ಸೋ ಪಾಸಿಟಿವ್ ಸೈನ್ ಫಾರ್ ಮಾರ್ಕೆಟ್. ಗೋಲ್ಡ್ ಕರೆಕ್ಷನ್ ಆಗಿಲ್ಲ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಶುಕ್ರವಾರ ವಿಡಿಯೋದಲ್ಲಿ ಗೋಲ್ಡ್ ಸಿಲ್ವರ್ ಬಗ್ಗೆ ಡೆಡಿಕೇಟೆಡ್ ಆಗಿ ಡೀಟೇಲ್ ಆಗಿ ಮಾತಾಡಿದ್ವಿ. ಯಾರಾದ್ರೂ ನೋಡಿಲ್ಲ ಅಂದ್ರೆ ದಯವಿಟ್ಟು ಶುಕ್ರವಾರದ ಚಾರ್ಟ್ ಸ್ಟಾಕ್ ನ ನೋಡಿ, ಅದು ವೆರಿ ಇಂಪಾರ್ಟೆಂಟ್. ಅದು ಶನಿವಾರ ಬಂದಿತ್ತು ಅಂತ ಕಾಣುತ್ತೆ, ಬಟ್ ನೀವು ಚೆಕ್ ಮಾಡ್ಬೇಕನ್ನ. ಸೊ ಗೋಲ್ಡ್ ಅಲ್ಲಿ ಒಂದು ಕನ್ಸಲ್ಟೇಷನ್ ಆಗುವಂತ ಸಾಧ್ಯತೆನೂ ಕೂಡ ಗೋಲ್ಡ್ ಗಿಂತ ಸ್ಪೆಸಿಫಿಕ್ ಆಗಿ ಸಿಲ್ವರ್ ಅಲ್ಲಿ ನಾವು ಮಾತಾಡಿದ್ವಿ, ಅದೇ ರೀತಿ ಆಗೋ ತರದ್ದು ಕಾಣಿಸ್ತಾ ಇದೆ. ಅಂದ್ರೆ ಆ ಲೋನ್ ಬಿಟ್ಟು ಕೊಟ್ಟು ಬಂದಿಲ್ಲ, ಅದಕ್ಕೆ ಹೇಳೋದು ವೀಕೆಂಡ್ ಅಲ್ಲಿ ಪೊಸಿಷನ್ ಉಳಿಸ್ಕೋಬಾರ್ದು ಅಂತ. ನೋಡಿ ಇವಾಗ ದಬ ಅಂತ ಬರೋದಾಗಿದ್ರೆ ಇವತ್ತು ಫಾಲೋ ಅಪ್ ಬರಬೇಕಾಗಿತ್ತು, ಇನ್ನೂ ಮುಗಿಲ್ಲ, ಇನ್ನೂ 4-5 ಗಂಟೆ ವ್ಯವಹರಿಸ್ತಾ ಇರುತ್ತೆ ಸಿಲ್ವರ್. ಆದ್ರೆ ಇದೇ ಝೋನ್ ಅಲ್ಲಿ ಒಂದು ಕನ್ಸಲ್ಟೇಷನ್ ಆಯ್ತು ಅಂದ್ರೆ ವೆರಿ ವೆರಿ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ. ಸಿಲ್ವರ್ಗೆ ಇನ್ನೂ ಕೂಡ ಮೂಮೆಂಟ್ ಇದೆ ಅಂತಾನೆ ನಾವು ಓದಬೇಕು. ಬಿಕಾಸ್ ಯಾಕೆ ಇದು ಥರ್ಡ್ ಟೈಮ್ ಟೆಸ್ಟ್ ಆಗ್ತಾ ಇರುವಂತದ್ದು ಈ ಚಾರ್ಟ್ ಅಲ್ಲಿ, ಗೊತ್ತಾಗಲ್ಲ ಇಂಡಿಯನ್ ಚಾರ್ಟ್ ಅಲ್ಲಿ, ಬಟ್ ನೀವು ಇದ್ರಲ್ಲಿ ನೋಡ್ಕೊಂಡ್ ಬನ್ನಿ, ಯಾವ್ದ್ರಲ್ಲಿ ಡಾಲರ್ ಚಾರ್ಟ್ ಅಲ್ಲಿ ನೋಡ್ಕೊಂಡ್ ಬರೋದ್ರೆ ಇದು 3ನೇ ಸಲ ಇನ್ನ ಅಟೆಂಡ್ ಮಾಡ್ತಾ ಇರುತ್ತದ್ದು, ಕರೆಕ್ಟಾ? ಸೊ 3ನೇ ಸಲ ಆಲ್ಮೋಸ್ಟ್ ಆಲ್ ಟೈಮ್ ಹೈನ ಅಟೆಂಡ್ ಮಾಡ್ತಾ ಇರುತ್ತದ್ದು. ಹಾಗಾಗಿ ಇಲ್ಲಿ ಏನಾದ್ರು ಕನ್ಸಲ್ಟೇಷನ್ ಆಗಿ ಮತ್ತೆ ಬ್ರೇಕ್ಔಟ್ ಆಯ್ತು ಅಂದ್ರೆ ಅದು ಕೂಡ ವ್ಯಾಲಿಡ್ ಆಗಿ ಆಗಿರುತ್ತೆ, ಯಾಕಂದ್ರೆ ಲಾಂಗ್ ಕನ್ಸಲ್ಟೇಷನ್ ಆಗಿದೆ. ಸೊ ಇದಕ್ಕೆ ಬ್ರೇಕ್ಔಟ್ ರೆಡಿ ಇರುತ್ತೆ ಅಂತ. ಸೊ ಹಾಗಾಗಿ ಈ ಟೈಮಲ್ಲಿ ಆಟ ಆಡುವಂಥದ್ದು ಅಲ್ಲ. ಗೋಲ್ಡ್ ಸಿಲ್ವರ್ ಅಲ್ಲಿ ಸ್ವಲ್ಪ ಒಂದು ವಾಚ್ಫುಲ್ ಆಗಿರುತ್ತೆ ಸಿಚುವೇಶನ್, ಯಾಕಂದ್ರೆ ಕರೆಕ್ಷನ್ ಬಂದ್ರು ಕೂಡ ಹಿಸ್ಟಾರಿಕಲ್ ಎವಿಡೆನ್ಸ್ ಇದೆ, ನಿಮಗೆ ಫಾಸ್ಟ್ ಕರೆಕ್ಷನ್ ಬರುತ್ತೆ. ನೋಡಿ ಈ ವಾರ ಏನ್ ಮಾಡುತ್ತೆ, ನಮ್ದು 2 ದಿನ ರಜೆ ಬೇರೆ ಇದೆ, ಆದ್ರೆ ಗ್ಲೋಬಲ್ ಮಾರ್ಕೆಟ್ ವರ್ಕಿಂಗ್ ಇದ್ದೇ ಇರುತ್ತೆ. ಸೊ ಏನಾಗ್ತಾ ಇರುತ್ತೆ ಏನು ಎಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ನೋಡೋಣ ಇವತ್ತು ಆ ಡಾಲರ್ನ ಮತ್ತೆ ಬಿಟ್ಟು ಕೆಳಗಡೆ ಬರುತ್ತಾ ಸಿಲ್ವರ್, ಅಥವಾ ಹೀಗೆ ಮುಗಿಯುತ್ತಾ ಅಂತ. ದಯವಿಟ್ಟು ಹುಷಾರಾಗಿರಿ, ಇನ್ವೆಸ್ಟ್ ಮಾಡೋರು ಟ್ರೇಡ್ ಮಾಡೋರು ಸಿಲ್ವರ್ ಅಲ್ಲಿ. ವೆರಿ ವೆರಿ ವಾಲಟೈಲ್ ಇನ್ಸ್ಟ್ರೂಮೆಂಟ್, ಅದು ತುಂಬಾ ಸಲ ಪ್ರೂವ್ ಮಾಡಿದೆ ಕೂಡ. ಅದೇ ರೀತಿಯಾಗಿ USD INR 77 ರೂಪಾಯಿ 80 ಪೈಸೆ ಅಲ್ಲೇ ಇದೆ, ಅದೇನು ಕೆಳಗಡೆ ಬಿಟ್ಟು ಬಂದಿಲ್ಲ. ಈ ಕೆಳಗಡೆ ಬಿಟ್ಟು ಬಂದ್ರೆ ಗೋಲ್ಡ್ ಸಿಲ್ವರ್ ಇನ್ನೂ ಕಮ್ಮಿ ಆಗ್ಬೋದು. ಬಟ್ ಇಂಡಿಯಾದಲ್ಲಿ ಗೋಲ್ಡ್ ಸಿಲ್ವರ್ ರೇಟು ಸ್ವಲ್ಪ ಡಿಮ್ಯಾಂಡ್ ಇದ್ದೇ ಇರುತ್ತೆ. ಇವತ್ತು ETF ಗಳೆಲ್ಲ ಆ ಒಂದು ಆರ್ಬಿಟ್ರೇಜ್ ಏನ್ ಕ್ರಿಯೇಟ್ ಆಗಿತ್ತು, ಒಂದು 10% 15% ಎಕ್ಸ್ಟ್ರಾ, ಅದು ಸೆಟಲ್ ಆಗಿದೆ ಅಂತ ಗ್ರೂಪ್ ಅಲ್ಲಿ ಡಿಸ್ಕಷನ್ ಆಗ್ತಾ ಇತ್ತು, ವಿಚ್ ಇಸ್ ವೆರಿ ಗುಡ್. ಆ ತರ ಆಗ್ಬೇಕು, ಯಾಕಂದ್ರೆ ಯಾವ್ದಾದ್ರು ಒಂದ್ ಕಡೆ ಸೆಟಲ್ ಆಗ್ಬೇಕು. ನೋಡಿ 1.70 1.75 ಈ ತರ ನಡೀತಿದೆ, ಬಟ್ ಸ್ಪಾಟ್ ನಮ್ದು ಫ್ಯೂಚರ್ 1.60 ಇದೆ ಅಂದ್ರೆ ಇದು ಅಲ್ಲಿ ಜಂಪ್ ಆಗುತ್ತೆ ಅಂತ ಅರ್ಥ ಮಾಡ್ಕೋಬಹುದಾಗಿತ್ತು. ಇವಾಗ ಅದೇ ಕರೆಕ್ಷನ್ ಆಗಿರೋದ್ರಿಂದ ಹೋಪ್ಫುಲಿ ಇಲ್ಲಿ ಒಂದು ಕನ್ಸಲ್ಟೇಷನ್ ಆಗ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಅದು ಯಾವ ರೀತಿ ಚೇಂಜಸ್ ಆಗುತ್ತೆ ಅಂತ. ಅದೇ ರೀತಿಯಾಗಿ ಕಾಪರ್ ಅಲ್ಲಿ ಏನೋ ಒಂದು ಇಂಟರ್ನಲ್ ಕ್ಯಾಂಡಲ್ ಮಾತಾಡ್ತಾ ಇದ್ವಿ, ಅದೇ ಇಂಟರ್ನಲ್ ಕ್ಯಾಂಡಲ್ ಅಲ್ಲಿ ಮುಂದುವರಿತಾ ಇದೆ, ಅದೇನು ಬದಲಾವಣೆ ಆಗಿಲ್ಲ. ನ್ಯಾಚುರಲ್ ಗ್ಯಾಸ್ ಅಲ್ಲಿ ಯಾವ ಒಂದು ಸಪೋರ್ಟ್ ಇತ್ತು ಆ ಸಪೋರ್ಟ್ ನ ತಗೊಂಡು ಸ್ಟ್ರಾಂಗ್ ಆಗಿ ಮೇಲ್ಗಡೆ ಹೋಗಿದೆ. ನೋಡಿ ಅದಕ್ಕೆ ಹೇಳುವಂಥದ್ದು ಯಾವತ್ತೂ ಅವಸರ ಮಾಡ್ಕೋಬಾರ್ದು ಅಂತ. ಇಲ್ಲಿ ಒಂದು ಟ್ರೆಂಡ್ ಲೈನ್ ಇತ್ತು, ಆ ಟ್ರೆಂಡ್ ಲೈನ್ ಅಲ್ಲೇ ಒಂದು ಸಪೋರ್ಟ್ ಬಂತು, ಒಂದು ಇನ್ಗಲ್ಫಿಂಗ್ ತರನು ಮಾಡ್ತು, ಈ ಗ್ಯಾಪ್ ಕೂಡ ಫಿಲ್ ಮಾಡ್ತು ಇಲ್ಲಿ ಇದ್ದಿದ್ದು. ಸೊ ಅಂದ್ರೆ ಇಲ್ಲಿ ಹೋದಾಗ ಇಲ್ಲಿ ಇದ್ದಿದ್ದು ಗ್ಯಾಪ್, ಇಷ್ಟು ಗ್ಯಾಪ್ ಅನ್ನು ಫಿಲ್ ಮಾಡ್ಕೊಂಡು ಈಗ ವಾಪಸ್ಸು ಬೌನ್ಸ್ ಬ್ಯಾಕ್ ಆಗಿದೆ ನ್ಯಾಚುರಲ್ ಗ್ಯಾಸ್. ನೋಡೋಣ ನ್ಯಾಚುರಲ್ ಗ್ಯಾಸ್ ಏನಾಗುತ್ತೆ ಅಂತ. ಕ್ರೂಡ್ ಬಿದ್ದಿದೆ, ನ್ಯಾಚುರಲ್ ಗ್ಯಾಸ್ ಮೇಲ್ಗಡೆ ಹೋಗ್ತಾ ಇದೆ. ಸೊ ಚಳಿ ಫೋರ್ಕಾಸ್ಟ್ ಅದೆಲ್ಲದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ. ಸೊ ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂದ್ರೆ ಅದೇ ನಾಳೆ ಹೇಳಿದಾಗೆ 1 ಗಂಟೆ ಕಾಲ ಮಾರ್ಕೆಟ್ ಓಪನ್ ಇರುತ್ತೆ ಅಷ್ಟೇ. ಇವತ್ತು 34 ಸ್ಟಾಕ್ಗಳು ನಿಫ್ಟಿ 15 ಇರೋದು ಗ್ರೀನ್ ಆಗಿದೆ. ಚೈನಾದ್ದು ಇಯರ್ ಆನ್ ಇಯರ್ ಡೇಟಾ ಬಂದಿದೆ, ಅವ್ರದ್ದು ಎಕನಾಮಿದು 4.8% ಕುಸಿದಿದೆ Q3 ನಲ್ಲಿ. ಇದು ಒನ್ ಆಫ್ ದ ಸ್ಲೋಯೆಸ್ಟ್ ಪೇಸ್ ಅಂತ 2024 ಲೆಕ್ಕ ಹಾಕೋದಾದ್ರೆ ಚೈನಾಗೆ. ಅಲ್ಲಿಗೆ ಆಪರ್ಚುನಿಟಿ ಇದೆ ಅಂತ ಆಯ್ತು, ಅದನ್ನ ಯಾವ ರೀತಿ ಉಪಯೋಗಿಸ್ಕೊಂತಾರೆ ಅಂತ ನೋಡೋಣ. ಇವತ್ತು PSU ಬ್ಯಾಂಕ್ಗಳು ಆಸ್ ಎಕ್ಸ್ಪೆಕ್ಟೆಡ್ ಎಲ್ಲ ಸುಮಾರು ರಿಸಲ್ಟ್ಸ್ ಕೂಡ ಬಂದಿತ್ತು. 2.8% ಅಪ್ ಬಂದಿರೋದ್ರ ಮೂಲಕ ಅದೇ ಇವತ್ತಿನ ಸೆಕ್ಟರಲ್ ವಿನ್ನರ್ ಆಗಿತ್ತು. ಆಯಿಲ್ ಅಂಡ್ ಗ್ಯಾಸ್ ಕೂಡ 1.9% ಅಪ್ ಬಂದಿತ್ತು. ಟಾಪ್ ಲೂಸರ್ ಅಂತ ಯಾವ್ದು ಇಲ್ಲ, ಎಲ್ಲ ಆಲ್ಮೋಸ್ಟ್ ಫ್ಲಾಟ್ ಇದೆ. ಆಟೋ ಸೆಕ್ಟರ್, ಮೆಟಲ್ ಸೆಕ್ಟರ್ ಅದೆಲ್ಲ ಸ್ವಲ್ಪ ಫ್ಲಾಟ್ ಆಗೇ ಇತ್ತು. ಸೊ HDFC ಬ್ಯಾಂಕ್ ಇಂದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ರಿಲಯನ್ಸ್ ಇಂದು ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ. ಸೊ ಅದೆಲ್ಲ ಒಂದು ಸ್ಟಡಿ ರಿಸಲ್ಟ್ಸ್ ಇದ್ರಿಂದ HDFC ಬ್ಯಾಂಕ್ ಫ್ಲಾಟ್ ಆಗಿತ್ತು, ರಿಲಯನ್ಸ್ ಪಾಸಿಟಿವ್ ಆಗಿತ್ತು, ಅದನ್ನ ನಾವು ನೋಡಿದೀವಿ. ಡಿಕ್ಸಾನ್ ಟೆಕ್ನಾಲಜೀಸ್ ಇದು ಕೂಡ ಪ್ರಾಫಿಟ್ ಚೆನ್ನಾಗಿ ಬಂದಿತ್ತು, ಅದು ಕೂಡ ಮೇಲ್ಗಡೆ ಹೋಗಿದೆ. ಸೊ ಇದನ್ನ ಹೊರತುಪಡಿಸಿ ಸ್ಪೆಸಿಫಿಕ್ ನ್ಯೂಸ್ ಅಂದ್ರೆ ಇನ್ಯಾವುದು ಯಾವ್ದು ಬೇರೆ ಯಾವ್ದು ಸ್ಪೆಸಿಫಿಕ್ ಆಗಿ ಕಾಣಿಸ್ತಾ ಇಲ್ಲ. ಕೆಲವರು ತುಂಬಾ ಫಾಸ್ಟ್ ಅಂತ ಹೇಳಿದ್ರೆ ಮಾತಾಡೋದು, ಫಾಸ್ಟ್ ಆಗಿದ್ರೇನೆ ಬೇಗ ಕವರ್ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ತುಂಬಾ ಡ್ರ್ಯಾಗ್ ಆಗ್ತಾ ಹೋಗುತ್ತೆ, ಅದಕ್ಕೋಸ್ಕರ ಬೇಗ ಮಾತಾಡ್ತೀನಿ ಅಷ್ಟೇ. ಸೊ ಸೆನ್ಸೆಕ್ಸ್ ಇನ್ ಎಕ್ಸ್ಪೈರಿಗೆ ನಾವು ಗುರುವಾರ ಅಲ್ವಾ, ಸೊ ಅದಕ್ಕೆ ಎಲ್ಲಿ ಕ್ಲೋಸ್ ಆಗಿದೆ ಅನ್ಸಲ್ಲ ಒಂದು ನೋಡ್ಕೊಂಡ್ ಬಂದ್ಬೋಣ. ಯಾಕಂದ್ರೆ ಗುರುವಾರ ಡೈರೆಕ್ಟ್ ಆಗಿ ಸೆನ್ಸೆಕ್ಸ್ ಎಕ್ಸ್ಪೈರಿ ದಿನ ಓಪನ್ ಆಗ್ತೀವಿ. ನೋಡಿ ತುಂಬಾ ಫ್ಲಾಟ್ ಆಗಿ ಇಟ್ಬಿಟ್ಟಿದ್ದಾರೆ ಸೆನ್ಸೆಕ್ಸ್ ಎಕ್ಸ್ಪೈರಿ. ಅಂದ್ರೆ 84,000 ಸಪೋರ್ಟ್ ಇದೆ, 84,000 ಸಪೋರ್ಟ್ ಇದೆ. ಅಂದ್ರೆ ಒಂದು ಕನ್ಸಾಲಿಡೇಷನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ ಅಂತ ಆಯ್ತು ಈ ವಾರ. ನೋಡೋಣ. ಆದ್ರೆ ಇಂಟ್ರೆಸ್ಟಿಂಗ್ ಏನಾಗುತ್ತೆ ಅಂದ್ರೆ ಇದು ಹೀಗೆ ಉಳಿಯೋದಿಲ್ಲ. ಯಾಕೆ ಅಂದ್ರೆ ನಾಳೆ ನಾಡಿದ್ದು ನಮಗೆ ರಜಾ ಇದೆ, ಗ್ಲೋಬಲ್ ಮಾರ್ಕೆಟ್ಗೆ ರಜಾ ಇಲ್ಲ. ಹಾಗಾಗಿ ಗ್ಲೋಬಲ್ ಮಾರ್ಕೆಟ್ ಅಲ್ಲಿ ಏನೇ ಚೇಂಜಸ್ ಬಂದಿದ್ರು ಕೂಡ ಅದೆಲ್ಲ ಕೂಡ ಇಲ್ಲಿ ಇಂಪ್ಯಾಕ್ಟ್ ಆಗಬೇಕು. ಹಾಗಾಗಿ ನೋಡೋಣ ಓಯ್ ಪ್ರೊಫೈಲ್ ಯಾವ ರೀತಿಯಾಗಿ ಬಿಹೇವ್ ಆಗುತ್ತೆ ಅಂತ. ಯಾಕೆ ಹೋಗ್ಬಿಡ್ತಲ್ಲ ಓಯ್ ಪ್ರೊಫೈಲ್. ಬಟ್ ನಿಮಗೆ ಇಲ್ಲಿ ಗೊತ್ತಿರುತ್ತೆ ಇನ್ಸೆನ್ಸಿಬಲ್ ಮೂಲಕ ಯಾವ ರೀತಿ ಲಾಗಿನ್ ಆಗಿ ಓಯ್ ಪ್ರೊಫೈಲ್ ನೋಡೋದು ಇದೆಲ್ಲದನ್ನು ಕೂಡ ನಾವು ಆಲ್ರೆಡಿ ಮಾತಾಡಿದ್ದೀವಿ ಹಿಂದಿನ ವಿಡಿಯೋಗಳಲ್ಲಿ. ಸೊ ನೀವು ಚೆಕ್ಔಟ್ ಮಾಡಬಹುದು ಅದನ್ನ. ಜೊತೆಗೆ ಸೆನ್ಸಿಬಲ್ ಒಂದಿಷ್ಟು ಹೊಸ ಫೀಚರ್ಸ್ ಗಳು ಆಡ್ ಮಾಡಿರೋದು, ಇದೆಲ್ಲದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಬೇಕು. ಲೈವ್ ಆಪ್ಷನ್ ಚಾರ್ಟ್, ಸ್ಟ್ಯಾಟಸ್ ಟ್ರ್ಯಾಂಗಲ್ ಚಾರ್ಟ್, ಸ್ಕ್ರೀನರ್ಗಳು ಇದೆಲ್ಲ ಇದೆ. ಸಾಧ್ಯವಾದ್ರೆ ನಾಳೆ ಅಥವಾ ನಾಡಿದ್ದು ಆ ಒಂದು ವಿಡಿಯೋ ತರಲಿಕ್ಕೆ ಪ್ರಯತ್ನ ಪಡ್ತೀನಿ. ನಾಳೆ ನಾಡಿದ್ದು ರಜೆ ಇದೆ, ಆರಾಮಾಗಿ ಎಲ್ಲರೂ ಮನೆಯಲ್ಲಿ ಹಬ್ಬ ಮಾಡಿ. ಎಲ್ಲರಿಗೂ ಮಾರ್ಕೆಟ್ ಮಾತುಕತೆ ಚಾನಲ್ ವೀಕ್ಷಕರೆಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆರಾಮಾಗಿ ಪಟಾಕಿ ಹೊಡೀರಿ, ಆದರೆ ಚೆನ್ನಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಅಂತ ಹೇಳ್ಕೊತೀನಿ. ಮತ್ತೊಂದು ಚಾರ್ಟ್ ನೊಂದಿಗೆ ಭೇಟಿ ಆಗೋಣ. ಇನ್ನೇನಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ
ಕಾಣಿಸಿಲ್ಲ ಅಂದ್ರೆ ಇದಕ್ಕಿನ್ನ ಒಳ್ಳೆ ದಿನ ಇಲ್ಲ, ಆಯ್ತಾ. ಸೊ ಒಂದು ದೀಪದ ಒಂದು ಬೆಳಕಿನ ಸಂಕೇತ, ಜ್ಞಾನದ ಸಂಕೇತ ಅಂತ ಹೇಳ್ತಾರೆ ದೀಪನ. ಹಾಗಾಗಿ ಆದಷ್ಟು ಬೇಗ ಸೂಕ್ತವಾದ ಟರ್ಮ್ ಇನ್ಶೂರೆನ್ಸ್ ತಗೊಳೋದು ಕೂಡ ನಾವು ಒಂದು ಒಳ್ಳೆ ಸ್ಥಿತಿಗೆ ಹೋದಂಗೆ ಅಂತಾನೆ ಅರ್ಥ. ಯಾಕೆಂತಂದ್ರೆ ಒಂದು ಪೀಸ್ ಆಫ್ ಮೈಂಡ್ ಇರುತ್ತಲ್ವಾ, ಮನಸ್ಸಿಗೆ ಆ ಶಾಂತಿ ಅನ್ನೋದಿರುತ್ತೆ. ಮುಂದೆ ಏನಾದ್ರೂ ಒಂದು ಒಳ್ಳೆ ನಿರ್ಧಾರನ ನಾನು ತಗೊಂಡಿದ್ದೀನಿ ಅಂತ. ಹಾಗಾಗಿ ಇನ್ಶೂರೆನ್ಸ್ ಅಂತ ಬಂದ್ರೆ, ಲೈಫ್ ಇನ್ಶೂರೆನ್ಸ್ ಬಂದ್ರೆ ಯಾವ ಇನ್ಶೂರೆನ್ಸ್ಗಳು ಬೇಕಾಗಿಲ್ಲ ಎಕ್ಸೆಪ್ಟ್ ಟರ್ಮ್ ಇನ್ಶೂರೆನ್ಸ್. ಹಾಗಾಗಿ ಆದಷ್ಟು ಬೇಗ ಕಡಿಮೆ ಏಜ್ ಅಲ್ಲೇ ತಗೊಂಡ್ರೆ ನಿಮ್ಮ ಪ್ರೀಮಿಯಂಗಳು ಕೂಡ ಕಡಿಮೆ ಆಗುತ್ತೆ. ದಯವಿಟ್ಟು GST ಕೂಡ 0 ಆಗಿದೆ ಇವಾಗ, ಆ ಅವಕಾಶನ ಉಪಯೋಗಿಸ್ಕೊಳ್ಳಿ. ಇನ್ಕಮ್ ಪ್ರೂಫ್ ಇಲ್ಲ ನನ್ನ ಹತ್ರ, ನಾನು ಒಂದು ಸ್ಯಾಲರಿಡ್ ಎಂಪ್ಲಾಯಿ ಅಲ್ಲ, ನನ್ನ ಸ್ವ ಉದ್ಯೋಗಿ ಇದೀನಿ ನಾನು ಕೂಡ ತಗೋಬಹುದು ಅಂದ್ರೆ ಬಜಾಜ್ ಅವರು ಅದಕ್ಕೂ ಕೂಡ ಅವಕಾಶನ ಕಲ್ಪಿಸಿದ್ದಾರೆ. ಅದ್ರ ಬಗ್ಗೆ ಕೂಡ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೆ. ನಿಮ್ಮ ಫಾರ್ಮ್ ನ ಫಿಲ್ಅಪ್ ಮಾಡಿದ್ರೆ ನಿಮ್ಮ ಉದ್ಯೋಗ ಯಾವುದೇ ಇರಲಿ, ನಿಮ್ಮ ಹತ್ರ ಇನ್ಕಮ್ ಪ್ರೂಫ್ ಇರಲಿ ಇಲ್ದೇ ಇರಲಿ, ಬಜಾಜ್ ಬಂದು ನಿಮಗೆ ಟರ್ಮ್ ಇನ್ಶೂರೆನ್ಸ್ ನ ಇಶ್ಯೂ ಮಾಡಕ್ಕೆ ಪ್ರಯತ್ನ ಪಡ್ತಾ ಹೋಗ್ತಾರೆ. ಹಾಗಾಗಿ ಅದನ್ನ ಉಪಯೋಗಿಸ್ಕೊಳ್ಳಿ. ಅದೇ ರೀತಿಯಾಗಿ ಎಮರ್ಜೆನ್ಸಿ ಫಂಡ್ ಬಿಲ್ಡ್ ಮಾಡುವಂಥದ್ದು ಈ ವರ್ಷದ ಮಿಷನ್, ಅದ್ರ ಬಗ್ಗೆ ನಿಮ್ಮ ಗಮನ ಕೊಡ್ತಾ ಇರಿ ಅಂತ ಕೇಳ್ಕೊತೀನಿ. ನಾಳೆ ಅಥವಾ ನಾಡಿದ್ದು ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ಬರುವಂತ ಪ್ರಯತ್ನ ಪಡ್ತೀನಿ. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.